ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ, ಏನೋ ಮಾತಾಡ್ಬೇಕಂದ್ರಿ? ನೀನ್ ಬಂದ್ಮೇಲೆ ಧೈರ್ಯ ಅನ್ನೋದು ಹೇಗಿರುತ್ತೆ ಅನ್ನೋದನ್ನ ನಾವು ಅನುಭವಿಸ್ತಾ ಇದ್ದೀವಮ್ಮ. ಆದ್ರೆ ನಂಗೆ ಇತ್ತೀಚೆಗೆ ತುಂಬಾ ಭಯ ಆಗ್ತಿದೆ ಅಮ್ಮ. ಯಾಕತ್ತೆ ಭಯ? ಈ ಮನೇಲಿರೋರು ಮನುಷ್ಯರಲ್ಲಮ್ಮ, ರಾಕ್ಷಸರು, ನರರೂಪದಲ್ಲಿರೋ ಮೃಗಗಳು. ನೀನವ್ರ ವಿರುದ್ಧವಾಗಿ ನಿಂತು ಯುದ್ಧ ಸಾರಿದ್ಯಾ. ನಿಂಗೇನಾರು ಆದ್ರೆ ಅನ್ನೋ ಭಯ ಅಮ್ಮ. ನಾನ್ ಸೋಲ್ತೀನಿ ಅನ್ನೋ ಭಯನ ಅತ್ತೆ? ಸೋಲ್ತೀವಿ ಅನ್ನೋ ಭಯ ಅಲ್ಲಮ್ಮ. ನಿಂಗೇನಾದ್ರೂ ಆದ್ರೆ ನಾವು ಅನಾಥರಾಗ್ಬಿಡ್ತೀವಮ್ಮ ರಾಣಿ. ಅಂತ ಶ್ರೀರಾಮನೇ ವಾಲಿ ಅಟ್ಟಹಾಸನ ಮರೆಯಲ್ಲಿ ನಿಂತು ಮೊಟ್ಟ ಹಾಕದ್ನಂತೆ. ಇಲ್ಲಿರೋರು ಕಂಸ, ಕೀಚಕ, ಜರಾಸಂಧ ಅಂತವ್ರು. ನಿಂಗೇನಾಗ್ಬಾರ್ದು ರಾಣಿ, ಅದೇ ನನ್ನ ಕಾಳಜಿ ಅಷ್ಟೇ. ಅತ್ತೆ, ನಿಮ್ಮ ಮಾತು, ನಿಮ್ಮ ಕಾಳಜಿ, ನಿಮ್ಮ ನಂಬಿಕೆ ಎಲ್ಲ ನಂಗೆ ಅರ್ಥ ಆಯ್ತದೆ. ಆದರೆ ನೀವು ಅನ್ಕೊಂಡಂಗೆ ಈ ಯುದ್ಧದಲ್ಲಿ ನಾನು ಒಬ್ಬಳೇ ಇದ್ದೀನಿ ಅನ್ಕೊಂಡ್ರ? ನನ್ನ ಜೊತೆಗೆ ನನ್ನ ಅಣ್ಣ ಹೇಳ್ಕೊಟ್ಟಿರೋ ಪಾಠನೂ ಐತೆ, ಅತ್ತಿಗೆ ಕೊಟ್ಟಿರೋ ವಿಶ್ವಾಸನೂ ಐತೆ, ಜೊತೆಗೆ ಮಾಕಳವನ ಆಶೀರ್ವಾದನೂ ಐತೆ. ಇಷ್ಟೆಲ್ಲ ನನ್ನ ಜೊತೆಗಿರ್ಬೇಕಾದ್ರೆ ಯಾವ ಸೋಲಿರ್ತದತ್ತೆ? ನೀವೇನು ಹೆದರ್ಕೋಬೇಡಿ, ಆಯ್ತಾ? ಜೀವನದುದ್ದಕ್ಕೂ ಬರೀ ಕಷ್ಟನೇ ನೋಡ್ಕೊಂಡು ಬಂದಿರೋಳು ನಾನು. ಈ ಆತ್ಮವಿಶ್ವಾಸ ಅನ್ನೋ ಪದ ನನ್ನ ಪಾಲಿಗೆ ಎಲ್ಲ ಪದಗಳ ಹಾಗೆ ಒಂದು ಪದ ಅಷ್ಟೆ. ಆದ್ರೆ ರಾಣಿ ರಾಣಿ ಅನ್ನೋ ಪದ ಇದೆಯಲ್ಲ, ಬದುಕಬೇಕು ಅನ್ನೋ ಉತ್ಸಾಹ ಮೂಡುತ್ತಮ್ಮ. ಅತ್ತೆ, ನೀವಿಷ್ಟು ಹೇಳಿದ್ರಲ್ಲ, ಇನ್ನೇನು ಬೇಕು ನನಗೆ? ನಿಮ್ಮ ನಂಬಿಕೆನ ನಾನು ಉಳಿಸ್ಕೊತೀನಿ, ಆಗಿರೋ ಅನ್ಯಾಯಕ್ಕೆ ಉತ್ತರನೂ ಕೊಡ್ತೀನಿ, ಅದ್ರ ಜೊತೆಗೆ ನನ್ನ ದೊರೆಗೆ ಬುದ್ಧಿವಂತರಾಗೂ ಮಾಡ್ತೀನಿ. ಅತ್ತೆ, ಅವ್ರು ಈಗೀಗ ಅಕ್ಷರ ಹೇಳೋದನ್ನು ಕಲಿತವ್ರೆ, ಒಂದಲ್ಲ ಒಂದಿನ ಬರೆಯೋದನ್ನು ಕಲಿತಾರೆ. ಇದೇ ಮುಂದುವರಿಸ್ತಾ ನೀವು ಅನ್ಕೊಂಡಂಗೆ ಬುದ್ಧಿವಂತರಾಗಿ ಇಡೀ ಮಾಸ್ತಿ ಕೊಪ್ಪಳನೇ ಆಳ್ತಾರೆ. ಆ ದೇವರು ನನ್ನ ಪ್ರಾರ್ಥನೆನ ತುಂಬಾ ತಡವಾಗಿ ಕೇಳಿಸ್ಕೋತಾನಮ್ಮ. ಆ ದಿನ ಯಾವಾಗ ಬರುತ್ತೋ ನನ್ಗಂತೂ ಗೊತ್ತಿಲ್ಲಮ್ಮ. ರಾಣಿ ರಾಣಿ ರಾಣಿ, ನಾನೇನೋ ತೋರಿಸ್ಬೇಕು. ತೋರಿಸಿದರೆ ಏನೋ ಅದು ಹಿಂದೆ ಬಚ್ಚಿಟ್ಕೊಂಡಿದ್ಯಾ? ತೋರ್ಸೋ. ಇದು ನಾನೇ ಬರ್ದಿದ್ದು, ಸುಮತಿ ರಾಣಿ. ದೊರೆ, ನಿಜ ಹೇಳಿ, ಇದೆಲ್ಲ ನೀವೇ ಬರೆದಿದ್ದ? ಪಾಪು ಹೇಳ್ಕೊಟ್ಟಿದ್ಲಲ್ಲ, ಅದನ್ನೆಲ್ಲ ತಿದ್ದಿ 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 ಆಮೇಲೆ ಇವಾಗ ನಾನೇ ಬರಿತಾ ಇದ್ದೀನಿ. ಅಂತೂ ಆ ದೇವರು ನನ್ನ ಪ್ರಾರ್ಥನೆಯನ್ನ ತಕ್ಷಣ ಕೇಳಿಸ್ಕೊತಾನೆ ಅಂತ ಇದ್ರ ಮೂಲಕ ನಿರೂಪಿಸ್ಬಿಟ್ಟಮ್ಮ. ಇಷ್ಟು ಸಾಕತ್ತೆ. ಇನ್ಮ್ಯಾಕೆ ನಾವು ಮುಟ್ಟಿದ್ದೆಲ್ಲ ಜಯನೇ, ಸೋಲು ನಮ್ಮ ಹತ್ರಕ್ಕೂ ಸುಳಿಯಕ್ಕಿಲ್ಲ. ಹೌದಮ್ಮ. ಪಾಪು, ನನ್ನ ಕನ್ಸನ್ನೆಲ್ಲ ನನ್ಸು ಮಾಡಿದ್ದು ದ್ಯಾವತೆ ಕಣವ ನೀನು, ದ್ಯಾವತೆ. ಏನಾಯ್ತು ಚಿಕ್ಕಮ್ಮ? ಪಾಪು, ಇದು ನಿಂಗೆ ಚಿಕ್ಕ ವಿಷಯ ಇರ್ಬೋದು, ಆದರೆ ನನಗೆ ಒಂದು ದೊಡ್ಡ ಬೆಟ್ಟನೇ ಎತ್ತಿಟ್ಟಂಗೆ ಕಾಣ್ತೈತೆ. ನನ್ನ ದೊರೆ ತಾವಾಗೆ ಸ್ವಂತ ಅಕ್ಷರ ಬರೆಯೋದು ಕಲ್ತವ್ರೆ ಕಣವ. ಹೆಂಗೆ ನಮ್ಮ ಚಿಕ್ಕಪ್ಪ? ನಾನು ನಿಮ್ಮ ಚಿಕ್ಕಪ್ಪ. ಎಂ ಫಾರ್ ಮನು. ನೋಡಿದ್ರ ಚಿಕ್ಕಮ್ಮ, ಗಮನ ಇಟ್ಟು ಓದಿದ್ರೆ ಯಾರು ಬೇಕಾದ್ರೂ ಕಲಿಬೋದು. ನೀವು ಹೂ ಅಂದರೆ ನಿಮಗೂ ಇಂಗ್ಲೀಷ್ ಕಲಿಸ್ತೀನಿ, ಕಲಿತೀರಾ? ಹ್ಞೂ ಕಣವ, ಕಲಿತೀನಿ. ಓದಿದ್ದು ಬರ್ದಿದ್ದು ಉಪಯೋಗಕ್ಕೆ ಬರ್ತದ ಅಂತ ಎಲ್ರ ಜೊತೆ ನಾನೇ ವಾದ ಮಾಡ್ತಿದ್ದೆ, ಆದರೆ ಅದ್ರ ಬೆಲೆ ನನಗೆ ಇವತ್ತು ಗೊತ್ತಾಯ್ತೈತೆ. ದೊರೆ, ಈಟ್ ಬಿರ್ನಿ ಅದು ಹೆಂಗೆ ಕಲ್ತ್ಬಿಟ್ರಿ ನೀವು? ನಾನಿನ್ನೂ ಪೂರ್ತಿಯಾಗಿ ಕಲ್ತಿಲ್ಲ. ABCD ಕಲ್ತಿದ್ದೀನಿ, ಅ ಆ ಇ ಈ ಕಕ್ಕ ಕಿ ಕಿ ಕುಕ್ಕು ಅದು ಕಲ್ತಿದ್ದೀನಿ. ನೀವು ಸಂದಾಗ ಓದೋದನ್ನ ಬರೆಯೋದನ್ನ ಕಲಿಬೇಕು, ಎಲ್ರಿಗೂ ಮೀರ್ಸಂಗೆ ಮಾತಾಡಬೇಕು.
4 ಜನ ಬಂದು ಪ್ರಶ್ನೆ ಮಾಡಿದ್ರೆ ಧೈರ್ಯದಿಂದ ಉತ್ತರ ಕೊಡೋದನ್ನ ಕಲಿಬೇಕು. ನಾನಿವಾಗ ಲೆಕ್ಕ ಎಲ್ಲ ಕಲಿತಾ ಇದ್ದೀನಿ. ನನ್ನ ದೊರೆಗೆ ಲೆಕ್ಕನೂ ಬರುತ್ತಾ? ಇರು ತೋರಿಸ್ತೀನಿ. ರಾಮು ಹತ್ರ 8 ಮಾವಿನಕಾಯಿ ಇರುತ್ತೆ. ಅದರಲ್ಲಿ 4 ಮಾವಿನ ಹಣ್ಣನ್ನ ತಿನ್ಕೊಬಿಟ್ರೆ ಎಷ್ಟು ಉಳಿಯುತ್ತೆ? ರಾಮು ಹತ್ರ ಇವಾಗ 4 ಮಾವಿನ ಹಣ್ಣು 4 ಕೋಟೆ ಐತೆ. ಇಲ್ಲ ಚಿಕ್ಕಪ್ಪ, 4 ಮಾವಿನ ಹಣ್ಣುಗಳೇ ಇರುತ್ತೆ. ಇಲ್ಲ ಪಾಪು, ನನ್ನ ದೊರೆ ಸರಿಯಾಗಿ ಹೇಳೋರೆ. ನೀನು ಬರೀ ಲೆಕ್ಕ ಹೇಳ್ಕೊಟ್ಟಿದ್ಯಾ, ಆದರೆ ನನ್ನ ದೊರೆ ಅದಕ್ಕೂ ಮೀರಿ ಯೋಚನೆ ಮಾಡಿ ಉತ್ತರ ಕೊಟ್ಟವ್ರೆ. ಆಮೇಲೆ ನೆಕ್ಸ್ಟು ನಮ್ಮೂರು ಯಾವುದು? ನಮ್ಮೂರು ಮಾಸ್ತಿ ಕೊಪ್ಲು. ನಮ್ಮ ದೇಶ ಯಾವುದು? ಬೆಂಗಳೂರು. ಚಿಕ್ಕಪ್ಪ ಕರೆಕ್ಟಾಗಿ ನೆನ್ಪು ಮಾಡ್ಕೋ. ಭಾರತ. ನಮ್ಮ ರಾಜ್ಯ ಯಾವುದು ಚಿಕ್ಕಪ್ಪ? ಕರ್ನಾಟಕ. ಸೂಪರ್ ಚಿಕ್ಕಪ್ಪ ನೀನು. ಪಾಪು, ನೀನ್ ಮುತ್ತು ಕೊಟ್ಟೆ, ಆದ್ರೆ ರಾಣಿ ಮುತ್ತೆ ಕೊಟ್ಟಿಲ್ಲ. ಕೊಡ್ತೀನಿ ದೊರೆ. ಸರ್, ಅದೇ ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ ಡೈವರ್ಸ್ ವಿಷಯ. ಈಗ ಡಿವೋರ್ಸು ಮ್ಯೂಚುವಲ್ ಆಗಿ ತಗೋಬೇಕು ಅಂತ ಅನ್ಕೊಂಡಿದಿರೋ ಹೇಗೆ? ಈ ಮ್ಯೂಚುವಲ್ ಫಂಡ್ ಗಿಂಡೆಲ್ಲ ನಾನ್ ತಗೊಳಲ್ಲ. ನನ್ನ ಫ್ರೆಂಡು ಕ್ಯಾಪ್ ಕಾಂತ ಅಂತ ಅವನೇ ಹೇಳಿದ್ದು. ಅವನು ಇದೇ ತರ ಮ್ಯೂಚುವಲ್ ಫಂಡ್ ಅಲ್ಲಿ ದುಡ್ಡು ಹಾಕ್ಬಿಟ್ಟು ಯಾಮಾರಿಸ್ಬಿಟ್ರಂತೆ, ಮುಂಡಾಯಿಸ್ಬಿಟ್ರಂತೆ. ನಾನ್ ಎಲ್ಲಿಂದ ತರ್ಲಿ ಅಷ್ಟು ದುಡ್ಡನ್ನ? ನನ್ನ ಕೈಲಿ ಇನ್ವೆಸ್ಟ್ ಎಲ್ಲ ಮಾಡಕ್ಕಾಗಲ್ಲಪ್ಪ. ನೋ ರಿಸ್ಕ್, ನೋ. ಮ್ಯೂಚುವಲ್ ಫಂಡ್ ಅಲ್ಲಪ್ಪ, ಮ್ಯೂಚುವಲ್ ಡಿವೋರ್ಸ್. ಅಂದ್ರೆ ಇಬ್ರು ದೂರ ಆಗೋದಕ್ಕೆ ಒಪ್ಪಿ ಡಿವೋರ್ಸ್ ತಗೊಳ್ತಾ ಇದ್ದೀರಾ ಅಂತ. ಚೆನ್ನಾಗದ್ರಿ ಬ್ರೋ ನೀವು. ಮತ್ತಿನ್ನೇನಿಗೆ ಬರ್ತೀವಿ ಹೇಳಿ? ಮುಟೆ ಬೇಗ ಪೇಪರ್ ಇಸ್ಕೊಳ್ಳೆ, ಸೈನ್ ಹಾಕ್ಬಿಟ್ಟು ಹೋಗದ. ಯಾವ ಪೇಪರು ಸರ್? ಸಾರಿ ಬ್ರೋ, 1 ನಿಮಿಷ. ಯಾಕಷ್ಟು ಅವಸರ ಮಾಡ್ತಿದ್ದೀರಾ? ಮದುವೆ ಅನ್ನೋದು ನಾಗರಿಕ ಸಮಾಜದಲ್ಲಿ. ಬ್ರೋ ಕೂಲ್ ಕೂಲ್ ಕೂಲ್. ಈ ಮದುವೆ ಅನ್ನೋದು ನಾಗರಿಕ ಸಂಬಂಧ, ಅನಾಗರಿಕ ಸಂಬಂಧ, ದೇವ್ರು ಮಾಡಿರೋ ಸೃಷ್ಟಿ, ಬ್ರಹ್ಮಗಂಟು, ಆಳು ಮಣ್ಣು ಮಸಿ, ಇದೆಲ್ಲ ನನಗೆ ಬೇಡ. ನನಗೆ ಅವಳು ಕಂಡ್ರೆ ಇಷ್ಟ ಇಲ್ಲ, ಅವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಒಟ್ನಲ್ಲಿ ನಾವಿಬ್ರು ದೂರ ಆಗ್ಬೇಕು. ಹೌದು ಬ್ರೋ, ಹೆಚ್ಚು ಕಮ್ಮಿ ಇವಾಗ ಸೈನ್ ಹಾಕಿದ್ರೆ ಇನ್ನು ಎಷ್ಟು ದಿನ ಬೇಕಾಗತ್ತೆ? ಒಂದು 6 ತಿಂಗಳಾಗುತ್ತೆ. 6 ತಿಂಗಳು ಸಿಗುತ್ತೆ ತಾನೇ ಡೈವರ್ಸು? ಇಷ್ಟ ಇಲ್ಲದೆ ಒಟ್ಟಿಗೆ ಬದುಕಿ ಅಂತ ಯಾವ ಕಾನೂನು ಹೇಳಲ್ಲ ಸರ್. That's why I love the law and liar. Mr. Liar, give me the paper. I put my signature. ಕೊಡಿ. ನಮ್ಮ ಮನೆ ದೀಪ